ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಸೇವ್ ಪುರಿ ಯಾವ ಥರ ಮಾಡೋದು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಆಚೆ ಕಡೆ ತಿಂತಾ ಇರ್ತೀವಲ್ಲ ಸೇವ್ ಪುರಿನ, ಸೊ ಅದನ್ನೇ ಮನೇಲಿ ಯಾವ ಥರ ಮಾಡೋದಂತ ನೋಡೋಣ. ಸೊ ಮೊದಲಿಗೆ ನಾನು ಇಲ್ಲಿ ಹುಣಸೆ ಚಟ್ನಿ ಮಾಡ್ಕೊಳ್ಳೋಣ ಅಂತಂದು ಹುಣಸೆ ಹಣ್ಣನ್ನು ನೀರು ಹಾಕಿಬಿಟ್ಟು ಒಂದು 5 ಮಿನಿಟ್ಸ್ ಕುದಿಸಿಟ್ಕೊಂಡಿದ್ದೆ. ಸೊ ಇವಾಗ ಅದೆಲ್ಲ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಇದು ಆರಿದ ಮೇಲೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇದು ಹುಣಸೆ ಹುಳಿ ಇರುತ್ತಲ್ವ, ಸೊ ಇದನ್ನು ಮಾತ್ರ ಸಪ್ರೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಬಾಣಲೆಗೆ 2 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ಆ್ಯಂಡ್ 1 ಚಮಚದಷ್ಟು ಹುಣಸೆ ಹುಳಿ ಇರುತ್ತಲ್ವ ಮಾಡಿಟ್ಕೊಂಡಿದ್ವಿ. ಸೊ ಇವಾಗ ಅದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಫುಲ್ ಎಲ್ಲ ಕುದಿಬೇಕು, ಅಂದರೆ ಸ್ವಲ್ಪ ಜೇನುತುಪ್ಪ ಬರುತ್ತಲ್ಲ, ಸೊ ಆ ಟೈಪಲ್ಲಿ ಅಂದರೆ ಆ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಸೊ ಇದು ಕುದಿಬೇಕಾದ್ರೆ ಉಪ್ಪು ರುಚಿಗೆ ನೋಡಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಆ್ಯಂಡ್ ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಆ್ಯಂಡ್ ಮತ್ತು ಬೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ಕೊಳ್ಳಿ, ಸ್ವೀಟಾಗಿದ್ದರೆ ಚೆನ್ನಾಗಿರುತ್ತೆ ಇದು ಸೇವ್ ಪುರಿಗೆ. ಸೊ ಹಾಗಾಗಿ ಬೆಲ್ಲ ನಾನು 2 ಚಮಚ ಹಾಕೋತಾ ಇದ್ದೆ. ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಫುಲ್ ಕುದಿಬೇಕು, ಅಂದರೆ ಒಂದು ಸಣ್ಣ ಫ್ಲೇಮಲ್ಲಿನೇ ಒಂದು 8ರಿಂದ 10 ನಿಮಿಷ ಕುದಿಯೋಕ್ಕೆ ಬಿಡಿ ಇದು, ಯಾಕಂದರೆ ಗಟ್ಟಿ ಆಗಬೇಕಂದ್ರೆ ನಿಧಾನಕ್ಕೆ ಕುದಿಬೇಕು. ಸೊ ಇವಾಗ ನೋಡ್ತಾ ಇದ್ರಲ್ಲ ಈ ಕನ್ಸಿಸ್ಟೆನ್ಸಿಯಲ್ಲಿ ಸೊ ಇದು ಹುಣಸೆ ಚಟ್ನಿ ರೆಡಿ ಆಗಿರಬೇಕು. ಇವಾಗ ಆರಕ್ಕೆ ಬಿಟ್ಬಿಟ್ಟು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳಿ ಸೈಡಿಗೆ. ನೆಕ್ಸ್ಟ್ ನಾನು ಇಲ್ಲಿ ಪುದೀನ ಚಟ್ನಿ ಮಾಡೋಣ ಅಂತಂದ್ಬಿಟ್ಟು ಪುದೀನ ವಾಶ್ ಮಾಡಿಬಿಟ್ಟು 1 ಬೌಲಷ್ಟು ಪುದೀನ ತೊಗೊಂಡಿದ್ದೀನಿ. ಒಂದು ಸಣ್ಣ ಮಿಕ್ಸಿ ಜಾರಿಗೆ ಪುದೀನ, ಕರಿಬೇವು, ಬೆಳ್ಳುಳ್ಳಿ, 2 ಪೀಸ್ ಶುಂಠಿ, ಕೊತ್ತಂಬರಿ, ಚಿಲ್ಲಿ ನಾನು ಇಲ್ಲಿ ಒಂದೇ ಹಾಕೋತಾ ಇದ್ದೀನಿ, ನಮ್ಮನೆಲ್ಲ ಸ್ಪೈಸಿ ತಿನ್ನೋದು ಕಡಿಮೆ, ಆ್ಯಂಡ್ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಬಿಟ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಇದನ್ನು ಕೂಡ ಒಂದು ಬೌಲಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೆ ನಾನು. ನೆಕ್ಸ್ಟ್ ನಾನು ಇಲ್ಲಿ ವೆಜಿಟೇಬಲ್ನ ಕಟ್ ಮಾಡ್ಕೊಳ್ತಾ ಇದ್ದೆ ಮೇಲ್ಗಡೆ ಸೇವ್ ಪುರಿ ಮೇಲೆ ಹಾಕೋಕ್ಕೆ ಅಂತಂದು. ಟೊಮೆಟೊ, ಆನಿಯನ್, ಕ್ಯಾರೆಟ್, ಸೌತೆಕಾಯಿ ಆ್ಯಂಡ್ ಕೊತ್ತಂಬರಿ ತೊಗೊಂಡಿದ್ದೀನಿ. ತರಕಾರಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಸೊ ಇದಾದಮೇಲೆ ನಾನು ಕ್ಯಾರೆಟ್ ಕಟ್ ಮಾಡಿದ್ರೆ ಚೆನ್ನಾಗಿಲ್ಲ ಅಂತಂದರೆ ಈ ಥರ ತುರ್ಕೊಳ್ತಾ ಇದ್ದೆ. ಇದೆಲ್ಲ ತುರ್ಕೊಂಡಾದ್ಮೇಲೆ ಒಂದು ಪ್ಲೇಟಲ್ಲಿ ಸೈಡಿಗೆಲ್ಲ ಎತ್ತಿಡಿ. ಟೊಮೆಟೊ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಲೆಮನ್ ಇರುತ್ತಲ್ವ, ಸೊ ಲೆಮನ್ನಾರ ಹಾಕ್ಕೊಳ್ಬೋದು. ನಮ್ಮ ಮನೇಲಿ ಮಿತ್ತು ಟೊಮೆಟೊ ಇಷ್ಟಪಡಲ್ಲ, ಸೊ ಹಾಗಾಗಿ ನಾನಿದು ಟೊಮೆಟೊ ಅಂದ್ಬಿಟ್ಟು ಎಲ್ಲ ತರಕಾರಿ ಇವಾಗೇನು ಕಟ್ ಮಾಡ್ಕೊಂಡಿದ್ದಿಲ್ಲ, ಸೊ ಅದನ್ನು ಈ ಥರ ಒಂದು ಪ್ಲೇಟಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಈ ಸೇವ್ ಪುರಿ ಟಿಕ್ಕಿ ಇರುತ್ತಲ್ವ, ಸೊ ಇದು ನನಗೆ ಆನ್ಲೈನಲ್ಲಿ ಸಿಕ್ಕಿತ್ತು, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಸೊ ಇದನ್ನು ನಾನು ತರಿಸ್ಕೊಂಡಿದ್ದೆ. ಟಿಕ್ಕಿನೆಲ್ಲ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಇವಾಗೇನು ತರಕಾರಿ ಕಟ್ ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನು ಮೇಲ್ಗಡೆ ಎಲ್ಲ ನೀಟಾಗಿ ಸ್ಟಫಿಂಗ್ ಮಾಡ್ಕೊಳ್ಳಿ. ಆಮೇಲೆ ಗ್ರೀನ್ ಚಟ್ನಿ ಇದೆಯಲ್ಲ, ಅಂದರೆ ಪುದೀನ ಚಟ್ನಿ, ಸೊ ಇದನ್ನು ವೆಜಿಟೇಬಲ್ ಏನು ಹಾಕಿರ್ತಿಲ್ಲ, ಸೊ ಅದ್ರ ಮೇಲೆ ಸ್ವಲ್ಪನೇ ಹಾಕ್ಕೊಳ್ತಾ ಬನ್ನಿ. ಜೊತೆಗೆ ಇದ್ರ ಮೇಲೆ ಹುಣಸೆ ಹಣ್ಣಿನ ಚಟ್ನಿ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನೇ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಬನ್ನಿ. ನಾನಿಲ್ಲಿ ತರಕಾರಿ ಏನು ಸಾಲ್ಟ್ ಏನು ಹಾಕ್ಕೊಂಡಿದ್ದಿಲ್ಲ, ಸೊ ಹಾಗಾಗಿ ಈ ಟಿಕ್ಕಿಗೆ ಮೇಲ್ಗಡೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೆ. ಆ್ಯಂಡ್ ಹಾಗೆ ಶೇಂಗಾ ಬೀಜ ಇರುತ್ತಲ್ವ, ಕಡಲೆ ಬೀಜ, ಇದನ್ನು ಹಾಕ್ಕೊಂಡು ಆ್ಯಂಡ್ ಚಿಕ್ಕದಾಗಿ ಸೇವ್ ಬರುತ್ತಲ್ವ, ಸೇವ್ನ ಇದ್ರ ಮೇಲ್ಗಡೆ ಹಾಕೋತಾ ಇದ್ದೆ. ಇದ್ರ ಮೇಲೂ ಸ್ವಲ್ಪ ಲೆಮನ್ ಹಾಕ್ಕೊಂಡ್ರೆ ಮುಗೀತು, ಇಷ್ಟೇ ಸೇವ್ ಪುರಿ ರೆಡಿ ಆಯಿತು. ನಿಮ್ಮನೇಲಿ ಮಕ್ಕಳಿದ್ರೆ ಅಥವಾ ದೊಡ್ಡವರಿಗೆ ಈ ಥರ ಮಾಡ್ಕೊಡಿ, ಚೆನ್ನಾಗಿರುತ್ತೆ ಟೇಸ್ಟು. ಆಚೆ ಕಡೆ ತಿಂದಿರ್ತಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೇಲೆಲ್ಲ ಇಷ್ಟಪಟ್ಟೆ ತಿಂತಾರೆ ಆ್ಯಂಡ್ ಮನೇಲಿ ಮಾಡೋದು ಹೆಲ್ದಿ ಕೂಡ ಹೌದಲ್ವ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಎವ್ರಿವನ್.